ಅದನ್ನು ಅಪೋಸ್ ಮಾಡಿದ್ದಾರೆ ಸರ್. ಅದು ರಾಜಕೀಯವಾಗಿ ಅದು ನಡೀತಿರ್ತದೆ. ಅದನ್ನು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದನ್ನು ನಿಭಾಯಿಸ್ತಾರೆ. ಸಂಚಾರ ಮಾಡಿದ್ದಾರೆ ಯಾರು ಮೆಟ್ರೋದಲ್ಲಿ ಅದು ಅವ್ರು ಮೆಟ್ರೋ ಅವ್ರ ಮಂತ್ರಿ ಇದ್ದರು, ಅವರೆಲ್ಲ ಮಾಡಿದ್ದಾರೆ, ನೋಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅಂದ್ರೆ ತುಟ್ಟಿ ಆಗ್ಯದ ಪಾಪ. ಏನು ಮಾಡಬೇಕು ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು? ಪೆಟ್ರೋಲ್ ಡೀಸೆಲ್ ರೇಟ್ ತುಟ್ಟಾಗ್ಯದಲ್ಲ, ಏನು ಮಾಡ್ಬೇಕು ನಾವು? ಹಾಂ, ನಿಮ್ಮ ಇವ್ರಿಗೆ MP ಅವ್ರಿಗೆ ಕೇಳ್ರಿ, ಹೋಗಿ ಸಂಸದರಿಗೆ ಕೇಳ್ರಲ್ಲ ಒಂದು ಸ್ವಲ್ಪ ಇವೆಲ್ಲ. ಅವ್ರೇನಂತಾರೆ ಮೋದಿಯವರು ಹೇಳ್ಬೇಕಾದ್ರೆ ಏನೋ ಒಂದು ಇಟ್ಕೊಂಡು ಮುಂದೆ ಆಲೋಚನೆ ಮೋದಿಯವ್ರ ಕಡೆ ಹೋಗಿ ಭೇಟಿ ಆಗಂತ ತಾಕತ್ತಿದ್ರಲ್ರಿ ಸರ್. ಇನ್ನೊಂದು ರಾಮಲಿಂಗಾರೆಡ್ಡಿ ಮನವೊಲಿಕೆ ಆಗಿದೆ ಸರ್, ಮತ್ತೆ ಆಗಿದೆ ಎಲ್ಲ ಹೇಳಿದ್ದೆ ನಾನು, ಮೊದಲೇ ಹೇಳಿದ್ದೆ ನಾನು. ಮನವೊಲಿಕೆ ಆಗ್ತದೆ, ಇವೆಲ್ಲ ಇರುವುದೇ ಕುಟುಂಬದ ಸದಸ್ಯರ ಭಿನ್ನಾಭಿಪ್ರಾಯ ಇರ್ತದಪ್ಪ. ನಿಮ್ಮ ಮನೆಗಿಲ್ವಾ? ನಮ್ಮ ಮನೆಗಂತೂ ಅದಾವ ನೋಡಪ್ಪ. ಗಂಡ ಹೆಂಡತಿ ಜಿಗಾಡ್ತೀವಿ ನಾವು, ಎಲ್ಲರ ಮನೆಗೆ ಮಕ್ಕಳು ಜಿಗಾಡ್ತಿರ್ತಾರೆ. ಕುಟುಂಬದ ಪಕ್ಷ ಅಂದಾಗ ಎಲ್ಲನೂ ಜಗಳ, ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು, ಸಣ್ಣ ಸಣ್ಣ ಅಸಮಾಧಾನ ಇರ್ತಾವೆ, ಎಲ್ಲರೂ ಬಗೆಹರಿಸ್ತಾರೆ. ಹಿಂದೆ ಬಗೆಹರಿತಾವೆ ಅಂತ ಹೇಳ್ತೇವೆ ನಾವು. ಅದು ಎಲ್ಲನೂ ಕೂಡ ನಿಮ್ಗೆ ಗೊತ್ತಿದೆ. ಕೌಟುಂಬಿಕ ಕಲಹಗಳು ಎಲ್ಲನೂ ಕೂಡ ಮೊದಲಿಂದ ಬಂದಿದ್ದಾವೆ. ಅದೆಲ್ಲ ನಮ್ಮ ಬಹುಶಃ ಅದನ್ನೆಲ್ಲರೂ ಕೂಡ ನಮ್ಮ SP ಅವರು ಸದೃಢ ಅದಕ್ಕೆ ನಿಭಾಯಿಸ್ತಾ ಇದ್ದಾರೆ. ನಾನು ಕೂಡ ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತೀವಿ. ಯಾವ್ಯಾವ ದರೋಡೆ ಪ್ರಕರಣಗಳು ಎಲ್ಲನೂ ಕೂಡ ಒಬ್ಬ ದಕ್ಷವಾದಂಥ SP ಅವರು ಇದ್ದಾರೆ, ಕೆಲಸ ಮಾಡಿದ್ದಾರೆ. ಇನ್ನಷ್ಟು ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಇಂಥವೆಲ್ಲ ಕೂಡ ಪ್ರಿವೆಂಟ್ ಮಾಡೋದು ಭಾಳ ಕಷ್ಟ ಇರ್ತದೆ. ಅದಾಗಿಯೂ ಕೂಡ ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೀವಿ. ಕ್ರಮಗಳನ್ನು ಕೈಗೊಳ್ತೀವಿ.